ಅಪ್ಪು ಮಗಳು ಧೃತಿ ಮದುವೆ ಸಿದ್ಧತೆ. ಹೌದು ಸ್ನೇಹಿತರೆ, ಒಂದು ಅಪ್ಪು ಅವರ ಕೊನೆಯ ಆಸೆ ಧೃತಿ ಅವರ ಬಗ್ಗೆ ಇತ್ತಂತೆ. ಸೊ ಅಷ್ಟಕ್ಕೂ ಅಪ್ಪು ಅವರ ಕೊನೆಯ ಆಸೆ ಏನು, ಈ ಧೃತಿ ಮಗಳು ಯಾರೊಂದಿಗೆ ಮದುವೆಯನ್ನು ಆಗ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅಷ್ಟಕ್ಕೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಯಾರೊಂದಿಗೆ ಈ ಮಗಳನ್ನು ಮದುವೆ ಮಾಡಿಕೊಡ್ತಿದ್ದಾರೆ, ಇಲ್ಲ ಇದು ನನ್ನ ಆಸೆ ಅಲ್ಲ, ಇದು ಅಪ್ಪುನ ಕೊನೆಯ ಆಸೆ, ಅದನ್ನು ನಾನು ನೆರವೇರಿಸಲೇಬೇಕು ಅಂತ ಯಾಕೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಆದಂತಹ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ವೀಕ್ಷಕರೇ, ಮೊಟ್ಟ ಮೊದಲನೇ ಬಾರಿಗೆ ಹೇಳಬೇಕಪ್ಪ ಅಂತಂದರೆ, ಒಂದು ಪುನೀತ್ ರಾಜ್ಕುಮಾರ್ ಅವರು ಅಗಲಿ ನಮ್ಮನ್ನೆಲ್ಲ ಎಷ್ಟೋ ವರ್ಷಗಳು ಕಳೆದುವುದು. ಸೊ ಎಷ್ಟೋ ವರ್ಷಗಳು ಕಳೆದೋದ್ರೂ ಕೂಡ ಅವರ ನೆನಪು ಇಂದಿಗೂ ಹಲವಾರು ಅಭಿಮಾನಿಗಳ ಹೃದಯದಲ್ಲಿ ಯಾವತ್ತಿದ್ರೂ ಒಂದು ಅಜರಾಮರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಪ್ಪು ಅಂದರೆ ಸಾಮಾನ್ಯವಲ್ಲ, ಇಂದು ದೇವರ ಸ್ವರೂಪದಲ್ಲಿ ಕೂದಿರ್ತಕ್ಕಂಥ ಅಪ್ಪು ಅವರು ಸೊ ಎಷ್ಟೋ ಜನರಿಗೆ ದಾನ ಧರ್ಮಗಳನ್ನು ಮಾಡ್ತಾ, ಎಷ್ಟೋ ಅನಾಥಾಶ್ರಮಗಳಿಗೆ ಆಸರೆಯಾಗಿದ್ದು, ಎಷ್ಟೋ ಬಡ ಕುಟುಂಬಗಳಿಗೆ ಆಸರೆಯಾಗಿದ್ದರೂ ಕೂಡ ಎಲ್ಲೂ ಕೂಡ ಒಂದು ಮಾತನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಲಿಲ್ಲ. ಸೊ ಅಂತಹ ಒಂದು ಅಪ್ಪು ಅವರು ಇಂದಿಗೂ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಅನಿಸುತ್ತೆ. ಯಾವತ್ತೂ ನಮ್ಮ ಜೊತೆನೇ ಇರ್ತಾರೆ, ದೇವರಾಗಿ ನಮ್ಮ ಜೊತೆನೇ ಇರ್ತಾರೆ ಅಂತ ಅನಿಸುತ್ತೆ. ಸೊ ದೇವರ ಫೋಟೋಗಳ ಸಾಲಿನಲ್ಲಿ ಒಂದು ಅಪ್ಪು ಅವರ ಫೋಟೋಗಳನ್ನು ಹಾಕ್ತಿದ್ದಾರೆ ಇಂದಿಗೂ. ಯಾಕಪ್ಪ ಅಂತಂದರೆ ಒಬ್ಬ ಮನುಷ್ಯ ದೇವರಾಗೋದು ಯಾವಾಗಪ್ಪ ಅಂತಂದರೆ, ಸೊ ತನ್ನ ಎಲ್ಲ ಒಂದು ಕೆಲಸಗಳನ್ನು ಬಿಟ್ಟು ಒಂದು ಸಮಾಜ ಕಾರ್ಯಗಳನ್ನು ಮಾಡ್ತಾ, ಸಮಾಜಕ್ಕಾಗಿಯೇ ನನ್ನ ಜೀವನ, ಸಮಾಜಕ್ಕಾಗಿಯೇ ನನ್ನ ಒಂದು ಬದುಕು ಅಂತಕ್ಕಂಥದ್ದನ್ನು ಮುಡಿಪಾಗಿ ಯಾವಾಗ ಇಡ್ತಾರೋ ಆವಾಗ ಮಾತ್ರ ಒಬ್ಬ ಮನುಷ್ಯ ದೇವರಾಗಲು ಸಾಧ್ಯ. ಈಗ ಪುನೀತ್ ರಾಜ್ಕುಮಾರ್ ಅವರು ಒಂದು ದೇವರಾಗಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದರೆ ಹಲವಾರು ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಎಲ್ಲೂ ಹೇಳ್ಕೊಳ್ಳಲಿಲ್ಲ. ಇದೇ ಇವರನ್ನು ಆ ಒಂದು ದೇವರ ಮಟ್ಟಿಗೆ ಮಟ್ಟಿಗೆ ಕರೆದುಕೊಂಡು ಹೋಗಿದ್ದು ಇದೇ ಒಂದು ಸಂಗತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಅಪ್ಪು ಅವರ ಮನೆಯ ವಿಷಯ ಅಂದರೆ ಎಲ್ರಿಗೂ ಒಂದು ಕುತೂಹಲ ಬಂದೇ ಬರುತ್ತೆ. ಯಾಕಪ್ಪ ಅಂತಂದರೆ ದೊಡ್ಡ ಮನೆಯ ವಿಷಯ ಅಂದರೆ ಎಲ್ರಿಗೂ ಕುತೂಹಲ ಬಂದೇ ಬರುತ್ತೆ. ಅಪ್ಪುಗಳ ಫ್ಯಾನ್ಸ್ಗಳಲ್ಲಿ ತುಂಬ ಆಸೆಗಳಿದೆ. ಧೃತಿ ಅವರು ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಟಿಯಾಗಿ ಒಂದು ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಒಂದು ಹಲವಾರು ಅಪ್ಪು ಅಭಿಮಾನಿಗಳಾಗಿರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅಭಿಮಾನಿಗಳ ಒಂದು ಆಸೆಯಾಗಿದೆ. ಆದರೆ ಖಂಡಿತವಾಗ್ಲೂ ಸ್ನೇಹಿತರೆ, ಧೃತಿ ಅವರು ಒಂದು ಕನ್ನಡ ಇಂಡಸ್ಟ್ರಿಗೂ ಕೂಡ ಕಾಲಿಡ್ತಾ ಇದ್ದಾರೆ. ಹೇಗೆ ಕಾಲಿಡ್ತಾ ಇದ್ದಾರೆ, ಸೊ ಅಷ್ಟಕ್ಕೂ ಇವರು ಮದುವೆ ಆಗ್ತಿರುವ ಗಂಡು ಯಾರು, ಇದೆಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಧೃತಿ ಅವರು ಯಾವ ರೀತಿ ಕಾಲಿಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಏನಾದರೂ ನಟಿಯಾಗಿ ಕಾಲಿಡ್ತಾ ಇದ್ದಾರಾ, ಆದಷ್ಟು ಬೇಗ ಅಂದರೆ ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ ಈಗ ಕಾಲಿಟ್ಟಿದ್ದಾರೆ. ಸೊ ಯಾವ ರೀತಿ ಕಾಲಿಟ್ಟಿದ್ದಾರೆ, ಅಪ್ಪು ಅವರ ಕನಸಿನ ಒಂದು ಅರಮನೆ ಇತ್ತು. ಸೊ ಅಪ್ಪು ಅವರಿಗೆ ತುಂಬ ದೊಡ್ಡ ಕನಸಿತ್ತು. ಅವರು ಬದುಕಿರುವಾಗಲೇ ನನ್ನ ಒಂದು PRK ಟೀಮನ್ನು, PRK ಸ್ಟುಡಿಯೋ ಏನಿದೆ ಆ ಒಂದು ಪ್ರೊಡಕ್ಷನ್ ಹೌಸನ್ನು ನನ್ನ ಮಕ್ಕಳಿಗೆ ಬಿಟ್ಕೊಡ್ಬೇಕು, ನನ್ನ ಮಕ್ಕಳು ಅದನ್ನು ಚೆನ್ನಾಗಿ ನಿಭಾಯಿಸಬೇಕು, ಈ ಒಂದು ಆಸೆ ಪುನೀತ್ ರಾಜ್ಕುಮಾರ್ಗೆ ಇತ್ತಂತೆ. ಸೊ ಈ ಒಂದು ಪುನೀತ್ ರಾಜ್ಕುಮಾರ್ ಆಸೆಯನ್ನು ನೆರವೇರಿಸಬೇಕು ಅನ್ನೋದ್ರಷ್ಟಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಮರಣವನ್ನು ಹೊಂತಾರೆ. ಈಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು PRK ಪ್ರೊಡಕ್ಷನ್ ಅನ್ನು ನಡೆಸ್ತಾ ಇದ್ದಾರೆ. ಆದರೆ ಒಂದು ಅಪ್ಪು ಅವರ ಆಸೆ ಅಂತ ಈ ಒಂದು PRK ಪ್ರೊಡಕ್ಷನ್ ಅನ್ನು ಮಕ್ಕಳಿಗೆ ಬಿಟ್ಟು ಕೊಡುವುದು ಉತ್ತಮ ಅನ್ನೋದು ಒಂದು ಅಶ್ವಿನಿ ಅವರ ಕೂಡ ಆಸೆ ಆಗಿತ್ತು. ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆಸೆಯಂತೆ ಒಂದು ಧೃತಿ ರಾಜ್ಕುಮಾರ್ ಅವರಿಗೆ ಈ ಒಂದು PRK ಪ್ರೊಡಕ್ಷನ್ ಹೌಸ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಒಂದು ಮಾತನ್ನ ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲ ಅಮ್ಮ ನಾನು USA ಅಲ್ಲಿ ಸೆಟ್ಲ್ ಆಗ್ತೀನಿ, ಅಲ್ಲೇ ಒಂದು ವರ್ಕ್ ಮಾಡ್ತೀನಿ ಅನ್ನೋ ಮಾತನ್ನ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ. ಸೊ ಈಗ ಏನಾಗತ್ತೆಪ್ಪ ಅಂತಂದ್ರೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಂದ್ರೆ, ಬೇಡ ಅಮ್ಮ, ಮೊದಲೇ ನಾನು ದುಃಖದಲ್ಲಿದ್ದೇನೆ, ನಿಮ್ಮ ತಂದೆಯನ್ನು ಕಳೆದುಕೊಂಡಿರೋ ದುಃಖದಲ್ಲಿ ನಾನು ಇದ್ದೇನೆ. ಸೊ ಈಗ ನೀನು ಕೂಡ ದೂರ ಆದರೆ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಇಲ್ಲೇ ಏನು ಮಾಡ್ತೀಯಾ ಮಾಡು, ಇಲ್ಲೇ ನಿನಗೆ ಯಾವ ರೀತಿ ಆಫೀಸ್ ಬೇಕೋ ಅದನ್ನು ಮಾಡಿಕೊಡ್ತೀನಿ ನಾನು, ನೀನೇ ನಡೆಸ್ಕೊಂಡು ಹೋಗು, ಹಾಗೆ ನಿಮ್ಮ ಅಪ್ಪನ ಆಸೆಯಂತೆ PRK ಪ್ರೊಡಕ್ಷನ್ ಹೌಸನ್ನು ಕೂಡ ನಡೆಸ್ಕೊಂಡು ಹೋಗು ಅನ್ನೋ ಮಾತನ್ನ ಇಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಆಗ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡ್ತಾರೆ ಅಪ್ಪ ಅಂತಂದರೆ, ಆಯಿತು ಅಮ್ಮ ನೀನು ಹೇಳೋ ಥರನೇ ಆಗಲಿ, ಇಲ್ಲೇ ನಾನು ಅಪ್ಪನ ಆಸೆಯಂತೆ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಮದುವೆ ವಿಚಾರ ಅಂತ ಬಂದರೆ, ಮದುವೆ ಕೂಡ ಒಂದು ನಿಶ್ಚಯವಾಗಿದೆ ಅಂತೆ. ಗಂಡು ಯಾರು ಏನು ಅನ್ನೋದನ್ನ ಆದಷ್ಟು ಬೇಗ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಈ ಒಂದು ಮದುವೆ ಬಗ್ಗೆ ಏನು ಅನಿಸುತ್ತೆ ನಿಮಗೆ, ಇವರ ಒಂದು ಮದುವೆ ಬಗ್ಗೆ, ಹಾಗೆ ಇವರು ಒಂದು PRK ಪ್ರೊಡಕ್ಷನ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರಾ, ಅಥವಾ ಇದನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನಡ್ಸ್ಕೊಂಡು ಹೋಗ್ಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.